ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ಕ್ಷೇತ್ರದ ಸೋಮಸಂದ್ರಪಾಳ್ಯದ ಎಸ್ವಿಆರ್ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗೌರವ ಸಲ್ಲಿಕೆ ಈ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ವಿದ್ಯಾರ್ಥಿಗಳ ಪ್ರದರ್ಶನ, ವಿದ್ಯಾರ್ಥಿಗಳು ವಿವಿಧ ರೀತಿಯಲ್ಲಿ ಡ್ಯಾನ್ಸ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದರು. ಎಸ್ವಿಆರ್ ಮುಖ್ಯಸ್ಥರ ಮಾತು. ಶಾಲೆಯ ಮುಖ್ಯಸ್ಥರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಓದುವುದರಲ್ಲೂ ಹಾಗೂ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ ಎಂದು ತಿಳಿಸಿದರು. ನಮ್ಮ ಕಾಲೇಜ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ. ನಮ್ಮ ಕಾಲೇಜ್ನಲ್ಲಿ ಡಿಗ್ರಿ ಹಾಗೂ ಸ್ನಾತಕೋತ್ತರ ಪದವಿ BCom, BCA, BBA ಆಮೇಲೆ MBA ಎಲ್ಲ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಚೆನ್ನಾಗಿತ್ತು. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತೇವೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ನಿಮ್ಗೆಲ್ಲ ಗೊತ್ತಿರೋದೆ, ಕನ್ನಡ ಕ್ಷೀಣಿಸ್ತಾ ಇದೆ, ಕನ್ನಡ ಮಾತಾಡೋರೆ ಕಮ್ಮಿ ಆಗ್ತಾ ಇದ್ದಾರೆ. ಹಂಗಾಗಿ ಇದೊಂದು ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಆಯೋಗಿಸಿ ಅದರ ಜೊತೆಗೆ ಕನ್ನಡ ನಾಡಿನ ಬಗ್ಗೆ, ಅದರ ಕೊಡುಗೆಗಳು, ನಮ್ಮ ದೇಶಕ್ಕೆ ಕೊಡುಗೆಗಳು, ಕನ್ನಡಿಗರ ಕೊಡುಗೆಗಳು, ಇನ್ನಿತರೆ ಕ್ಷೇತ್ರಗಳಲ್ಲಿ ಕನ್ನಡದವರು ಎಷ್ಟು ನಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡಿದ್ದೇವೆ. ಬಹಳ ಚೆನ್ನಾಗಿದೆ. ಸರಿಸುಮಾರು 600 ಮಕ್ಕಳು ಇದರಲ್ಲಿ ಪಾಲ್ಗೊಂಡು 200ಕ್ಕೂ ಜಾಸ್ತಿ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ಮಾಡಿ, ಇಲ್ಲಿ ನೋಡ್ಬೋದು ಒಂದು ಯಕ್ಷಗಾನ. ಇತ್ತೀಚೆಗೆ ಕಾಂತಾರ ಫಿಲಂ ರಿಲೀಸ್ ಆದ್ಮೇಲೆ ಇವಾಗಲೇ ಅಲ್ಲ, ಮುಂಚೆಯಿಂದನೂ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಬಹಳ ನಾವು ನೋಡ್ತಾ ಇರ್ಬೋದು. ಬಹಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹುಡುಗರು. ಹಿಂಗೆ ಎಲ್ಲಾ ವಿಭಾಗಗಳಿಂದ ಸರಿಸುಮಾರು ಎಲ್ಲ ಕಾರ್ಯಕ್ರಮಗಳು ನೆರವೇರಿತು. ಒಂದು 20-25 ಕಾರ್ಯಕ್ರಮ ಡ್ಯಾನ್ಸ್ ಆಗಿ ಬಹಳ ಚೆನ್ನಾಗಿ ಮೂಡಿದೆ. ಕಾಲೇಜಿನಲ್ಲಿ ಏನೇ ಒಂದು ಪ್ರೋಗ್ರಾಮ್ ಮಾಡಿದ ಕಾರ್ಯಕ್ರಮ ಮಾಡಿದ ವಿಶೇಷವಾಗಿ ವಿಭಿನ್ನವಾಗಿ ಮಾಡ್ತೀವಿ. ಕಾರಣ ಏನು ಸರ್? ಅದೇ ಇದು ನಮ್ಮ ದೇಶದ ಬಗ್ಗೆ ಮಾಡ್ತೀವಿ, ನಾಡಿನ ಬಗ್ಗೆ ಮಾಡ್ತೀವಿ, ನಮ್ಮ ಭಾಷೆ ಬಗ್ಗೆ ಮಾಡ್ತೀವಿ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಯಾವಾಗಲೂ ವಿಭಿನ್ನವಾಗಿ ಕಾರ್ಯಕ್ರಮಗಳು ನೆರವೇರುತ್ತದೆ. ನನ್ನ ಹೆಸರು ಸಂಜಯ್ ಅಂಗಡಿ. ಫ್ರಮ್ 5th BCA ದಲ್ಲಿ ಎಸ್ವಿಆರ್ ಪದವಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾನು 3 ವರ್ಷದಿಂದ ಯಕ್ಷಗಾನ ಮಾಡ್ತಾ ಇದ್ದೀನಿ. ಇದು ನನ್ನ ಲಾಸ್ಟ್ನೇ ಇಯರ್. ಸೊ ಅದಕ್ಕೆ ವಿಭಿನ್ನವಾಗಿ ತೋರಿಸ್ಬೇಕು ಅಂತ ನಾನು ಯಕ್ಷಗಾನ ಕಾಸ್ಟ್ಯೂಮ್ ನ ಚೂಸ್ ನೃತ್ಯ ಮಾಡಿದ್ದೀನಿ. ಥ್ಯಾಂಕ್ ಯು.